ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದನ್ನು ನೀವು ನೋಡಿರ್ತೀರ ಇಲ್ಲೋ ಗೊತ್ತಿಲ್ಲ, ಬಟ್ ಹಳ್ಳಿಗಳ ಕಡೆ ಹಸು ಸಾಗಾಣಿಕೆ ಮಾಡಿರೋ ಮನೆಗಳಲ್ಲಿ ಇದನ್ನು ಬಳಕೆ ಮಾಡ್ತಿರ್ತಾರೆ. ಅಂದರೆ ಈ ನಡುವೆ ತುಂಬ ಕಡಿಮೆ ಬಯೋಗ್ಯಾಸ್ಗಳ ಬಳಕೆ ಬಹಳಷ್ಟು ಕಡಿಮೆ ಆಗಿದೆ. ಹಸು ಸಾಗಾಣಿಕೆ ಇರೋ ಮನೆಯಲ್ಲಿ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಮತ್ತು ಅದೇ ಗೊಬ್ಬರ ಆಗ್ಬೋದು. ಇದಲ್ಲದೇ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಏನಿದೆ ಅಂದರೆ ಮನೆಗೆ ಫ್ರೀಯಾಗಿ ಗ್ಯಾಸ್ ಬರುತ್ತೆ. ಒಂದು 2 ಮಂಕ್ರಿಯಷ್ಟು ಸಗಣಿನ ಇದಕ್ಕೆ ಹಾಕಿಬಿಟ್ಟು ಡೈಲಿ ನೀವು ಅಥವಾ ಆಲ್ಟರ್ನೇಟ್ ಡೇ ಅಥವಾ 3 ಡೇಸ್ ಒನ್ಸು ಕಲಸಿ ಬಿಟ್ಟರೆ ಮನೆಗೆ ನಿಮಗೆ ಸಾಕಾಗೋಷ್ಟು ಅನಿಲ ಬರುತ್ತೆ ಇಲ್ಲಿ ಬಯೋಗ್ಯಾಸು. ಮತ್ತು ಇದನ್ನು ಕಲಸಿ ನಾವು ಬಿಟ್ಟ ನಂತರ ಈ ಒಂದು ಕಲ್ಲುಗಳು ಹಾಕಿದ್ದೀವಲ್ಲ, ಆ ಪೊಸಿಷನ್ ಏನಿದೆ ಆ ಪೊಸಿಷನ್ಗೆ ನಾವು ಒಂದು ತೊಟ್ಟಿ ರೂಪದಲ್ಲಿ ಕಟ್ಟಿಸಿದ್ದೀವಿ. ಇದು ಕಲಸಿದಂಥ ನೀರು ಆ ತೊಟ್ಟಿನಲ್ಲಿ ಗೊಬ್ಬರ ಸ್ಟೋರ್ ಆಗುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಆದಂಥ ನೀರೆಲ್ಲ ತೋಟಕ್ಕೆ ಹೋಗೋ ರೀತಿ ಮಾಡಿಬಿಟ್ಟಿದ್ದೀವಿ. ಇದು ಬಂದು 2003 10ನೇ ತಾರೀಕು 2ನೇ ತಿಂಗಳು 2003ರಲ್ಲಿ ಮಾಡಿಸಿರೋದು. ಬಟ್ ಆವತ್ತಿನಿಂದ ಇವತ್ತಿನವರೆಗೂ ರೆಗ್ಯುಲರಾಗಿ ಬಳಸ್ತಾ ಇದ್ದಾರೆ. ನಾವು ಇಯರ್ಲಿ ಒಂದು 2 to 3 ಗ್ಯಾಸ್ಗಳನ್ನ ಮಾಮೂಲಿ ಪರ್ಚೇಸ್ ಮಾಡ್ತೀವಿ ಅಷ್ಟೇ. 3 ಕೂಡ ಪರ್ಚೇಸ್ ಮಾಡಲ್ಲ, 2 ಮಾಡ್ಬೋದೇನೋ. ಬಟ್ ದಿನಬಳಕೆಗೆಲ್ಲ ಇದು ಇರೋದರಿಂದ ನಮಗೆ ತುಂಬ ಬೆನಿಫಿಟ್ ಇದೆ. ಸೊ ಇದಕ್ಕೆ ನಿಮಗೆ ಸರ್ಕಾರದಿಂದ ಕೂಡ ಸಬ್ಸಿಡಿಗಳನ್ನ ಸಹಾಯಧನ ಕೊಡ್ತಾರೆ. ಬಯೋಗ್ಯಾಸ್ಗೆ ಪಂಚಾಯಿತಿಗಳಲ್ಲಿ ವಿಚಾರಿಸಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನು ನಾವು ಇದು ಸ್ಟೋರ್ ಆದಂಥ ಗೊಬ್ಬರ ಕೂಡ ಎಲ್ಲೂ ವೇಸ್ಟ್ ಆಗೋಲ್ಲ. ಅಲ್ಲಿ ಕೆಳಗಡೆ ಸ್ಟೋರ್ ಆಗಿರುತ್ತೆ. ನಾವು 2 to 3 ಇಯರ್ಸ್ಗೆ ಒಂದ್ಸಲ ಅದನ್ನು ಗೊಬ್ಬರ ಎಲ್ಲ ರಿಮೂವ್ ಮಾಡಿಸಿದ್ರೆ ಮತ್ತು ಗ್ಯಾಸ್ ಸಗಣಿ ತುಂಬಿಕೊಂಡು ನಾವು ಗ್ಯಾಸ್ ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿದೆಯಲ್ಲ ಪೈಪು, ಬ್ಲ್ಯಾಕ್ ಕಲರ್ ಪೈಪು, ಆ ಪೈಪ್ ಮುಖಾಂತರ ನಾವು ಮನೆಗೆ ಬಯೋಗ್ಯಾಸ್ ಸಪ್ಲೈ ತೊಗೊಂಡಿದ್ದೀವಿ. ನಾವು ಸಿಲಿಂಡರ್ ಪರ್ಚೇಸ್ ಮಾಡೋದೇ ತುಂಬ ಕಡಿಮೆ. ನಾವು 1 ಅಥವಾ 2 ಪರ್ಚೇಸ್ ಮಾಡ್ತೀವಿ ನಾವು ಇಯರ್ಲಿ, ಯಾಕಂದರೆ ತೋಟಕ್ಕೆ ಕೆಲಸದವರೆಲ್ಲ ಬಂದರೆ ಬೇಕು ಅಂತೇಳಿ. ಬಟ್ ಗೃಹ ಬಳಕೆಗೆ ನಮಗೆ ಗೋಬರ್ ಗ್ಯಾಸಲ್ಲಿ ಬರ್ತಕ್ಕಂಥ ಗ್ಯಾಸು ನಮಗೆ ಸಾಕಾಗುತ್ತೆ. ನಾವು 3 ಟೈಮ್ಸ್ ಅಡುಗೆ ಮಾಡ್ತೀವಿ ಮನೆಯಲ್ಲಿ. 4ರಿಂದ 5 ಜನ ಇದ್ದಾರೆ ಅಂದರೆ ಆರಾಮಾಗಿ ನೀವು ಗೋಬರ್ ಗ್ಯಾಸನ್ನೇ ಬಳಸ್ಕೋಬೋದು. ಬಯೋಗ್ಯಾಸ್ ಮಾಡೋದಕ್ಕೆ ಒಂದು 10 ಹಸು ಬೇಕು ಅಂತ ಏನೂ ಇಲ್ಲ. 1 ಹಸು ಇದ್ದರೂ ಕೂಡ ನೀವು ಗೋಬರ್ ಗ್ಯಾಸ್ನ ನೀವು ಪಾಯಿಂಟ್ ಮಾಡ್ಕೊಬೋದು. ಮತ್ತು ನಿಮಗೆ ಎಕರೆಗಟ್ಟಲೆ ಜಾಗ ಬೇಕು ಅಂತಲೂ ಕೂಡ ಏನಿಲ್ಲ. ಮನೆಯಲ್ಲಿ ಹಿತ್ತಲಿದ್ದರೆ ನೀವು ಆ ಪಾಯಿಂಟಲ್ಲೂ ಕೂಡ ನೀವು ಮಾಡ್ಕೋಬೋದು. ಮತ್ತು ನಿಮಗೆ ಅದು ಯೂಸ್ ಆದಂಥ ಗೊಬ್ಬರ ಎಲ್ಲ ಅಲ್ಲೇ ಸ್ಟೋರ್ ಆಗುತ್ತೆ. ಗೊಬ್ಬರ ಕೂಡ ನಿಮ್ಗೆ ಅಲ್ಲೇ ಸೇವ್ ಆಗೋದ್ರಿಂದ ನಿಮಗೆ ಇದು 0 ಇನ್ವೆಸ್ಟ್ಮೆಂಟು ಆ್ಯಂಡ್ ಇಕೋ ಫ್ರೆಂಡ್ಲಿ ಆಲ್ಸೋ. ಮತ್ತು ಇನ್ನೊಂದು ಬೆನಿಫಿಟ್ ಏನಂದರೆ ಇದಕ್ಕೆ ಪಂಚಾಯಿತಿ ಅಥವಾ ನಿಮ್ಮ ನಿಯರೆಸ್ಟ್ ಪಂಚಾಯಿತಿ ಅಥವಾ ಕೃಷಿ ಇಲಾಖೆಗಳಲ್ಲಿ ವಿಚಾರಿಸಿ ಸಬ್ಸಿಡಿ ಕೂಡ ಅವೈಲಬಿಲಿಟಿ ಇದೆ. ಹಸು ಸಾಗಾಣಿಕೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಮಾಡ್ತಾರೆ, ಬಟ್ ಬಯೋಗ್ಯಾಸ್ ಪ್ಲ್ಯಾಂಟ್ಗಳು ತೀರಾ ಕಡಿಮೆ. ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿನಲ್ಲಿ ನಮ್ಮದೊಂದೇ ಒಂದು ಗೋಬರ್ ಗ್ಯಾಸ್ ಪ್ಲಾಂಟೇಶನ್ ಇರೋದು. ಸೊ ನಾವು ಸರ್ಕಾರದಿಂದ ಸಿಗೋವಂಥ ಸವಲತ್ತುಗಳನ್ನ ಯೂಸ್ ಮಾಡ್ಕೋಬೇಕು. ಸಬ್ಸಿಡಿಗಳನ್ನ ಕೊಡ್ತಾರೆ, ಅದಕ್ಕೆ ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈಗಿನ ಒಂದು ಸಿಲಿಂಡರ್ ರೇಟ್ಗೆ ಕಂಪೇರ್ ಮಾಡಿದ್ರೆ ನಾವು ಎಷ್ಟು ಉಳಿತಾಯ ಮಾಡ್ಬೋದು ಇದರಿಂದ ಅನ್ನೋದನ್ನು ತಿಳ್ಕೋಬೇಕು.